ವಿಶೇಷವಾಗಿ ಮೊನ್ನೆ ಬುಧವಾರ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ ನಾನು ಮತ್ತು ಅರುಣ್. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ 3 ಸಂಗತಿಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ಮೊದಲನೇದಾಗಿ ಶಿವಮೊಗ್ಗದ ಅದ್ದೂರಿ ದಸರಾಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿಯನ್ನು ನಾವು ಮಾಡಿದ್ದೇವೆ. ಅವರು ತಕ್ಷಣದಲ್ಲೇ ಸ್ಪಂದನೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿ ಆತಿಕ್ ಅಂತೇಳಿ ಅವರ PSI ಅವ್ರ ಸೆಕ್ರೆಟರಿ ಕೂಡ ಫೈನಾನ್ಸ್ನ ನಾವು ನೋಡಲಿಕ್ಕೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಬಾರಿ ಅವರಿಗೆ ಕೇಳಿದ್ರು, ಶಿವಮೊಗ್ಗಕ್ಕೆ ಯಾವಾಗಲೂ ಕೊಡ್ತಾ ಇದ್ದೀವ ಅನ್ನೋಂಥ ಮಾತನ್ನು. ನಾನು ಹಾಗೆ ಅವ್ರ ಹತ್ರ ಮಾತಾಡ್ತಾ, ತನ್ನೆ ಸುಳ್ಳು ಹೇಳಲ್ಲ ಸ್ವಾಮಿ, ಖಂಡಿತವಾಗ್ಲೂ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ, ಯಡಿಯೂರಪ್ಪನಿದ್ದಂಗೂ ಕೊಡ್ತಾ ಇದ್ದಾರೆ, ನೀವು ಕೂಡ ಕೊಟ್ಟಿದ್ದೀರಿ, 1 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಂಥವ್ರು ನೀವು. ಈ ಬಾರಿನೂ ಕೂಡ ವ್ಯವಸ್ಥಿತವಾಗಿ ನಾವು ದಸರಾ ಮಾಡ್ತಾ ಇದ್ದೇವೆ, ದಯಮಾಡಿ ವಿಜೃಂಭಣೆಯ ದಸರಾಕ್ಕೆ ನಾವು ಸಹಕಾರ ಕೊಡಬೇಕು ಅಂತ ಕೇಳಿದಾಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಫೈಲ್ ಮೂವ್ಮೆಂಟ್ ಆಗಿದೆ. ಹಾಗಾಗಿ ಶಿವಮೊಗ್ಗದ ಅದ್ದೂರಿ ದಸರಾಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಯಾಕಂದರೆ ಪ್ರತಿ ಬಾರಿ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಗಳನ್ನು ಮಾಡ್ತಾ ಇರ್ತೇವೆ. ಹಾಗಾಗಿ ಈ ಬಾರಿ ಅದ್ದೂರಿ ದಸರಾಕ್ಕೆ ಒಂದು ಮಹಾನಗರ ಪಾಲಿಕೆಯ ಆಯವ್ಯಯದಲ್ಲಿ ನಾವು ಏನು ಜೋಡಿಸ್ಕೊಂಡಿದ್ದೇವೆ ಆ ಹಣದ ಜೊತೆಗೆ ಸರ್ಕಾರದ ಹಣವನ್ನು ಕೂಡ ಜೋಡಿಸ್ಕೊಂಡು ಈ ಬಾರಿಯ ನಮ್ಮ ವಿಜೃಂಭಣೆಯ ದಸರಾ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಹಕಾರಿಯಾಗಿದೆ ಅಂತ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಬಾರಿ ಅದ್ದೂರಿ ದಸರಾ ಚೆನ್ನಾಗಾಗತ್ತೆ, ಅದು 2 ಮಾತಿಲ್ಲ. ಹಾಗಾಗಿ ನಾಗರಿಕರು ಇದರ ಬಗ್ಗೆ ಗಂಭೀರವಾಗಿ ಕಾರ್ಯಕ್ರಮಗಳಲ್ಲಿ ತೊಡಕೊಳ್ಳೋಕ್ಕೆ ತಾವೆಲ್ಲೂ ಕೂಡ ಯೋಚನೆಯನ್ನು ಮಾಡಬೇಕು ಅನ್ನೋಂಥ ಸಂಗತಿನ ಈ ಸಂದರ್ಭ ನಾನು ವಿನಂತಿಯನ್ನು ಮಾಡ್ತೇನೆ. ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ಇರೋವಂಥದ್ದು ದಸರಾ. ಯಾಕೆಂದರೆ ಮೈಸೂರು ಬಿಟ್ಟರೆ ಮೈಸೂರು ವಿಶ್ವವಿಖ್ಯಾತಿ. ಶಿವಮೊಗ್ಗ ನಮ್ಮ ರಾಜ್ಯದ ಅತ್ಯಂತ ಯಶಸ್ವಿ ದಸರಾ ಮಾಡುವಂಥ ಶಿವಮೊಗ್ಗ ದಸರಾ ಅಂಥೇಳಿ ಖ್ಯಾತಿಗೆ ಇವತ್ತು ಒಳಪಟ್ಟಿದೆ. ಲಕ್ಷಾಂತರ ಜನ ಬರ್ತಾರೆ. ಆ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ರೀತಿಯ ಸಂಗತಿಗಳನ್ನು ಯೋಚನೆ ಮಾಡುವಂಥ ಕೆಲಸವನ್ನು ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಕವಿತಾ ಅವರು ಈಗಾಗಲೇ ಬಹಳ ಮುಂದಕ್ಕೆ ಹೋಗಿದ್ದಾರೆ. ಅಧಿಕಾರಿಗಳ ಜೊತೆ ಸಮಿತಿಗಳನ್ನು ಮಾಡಿಕೊಂಡು 14 ಸಮಿತಿಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ಕೆ ಇನ್ನೊಂದಷ್ಟು ಶಕ್ತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ, ಅರುಣ್ ಮತ್ತು ನಾವು. ಅದಕ್ಕೆ ವಿಶೇಷವಾದಂಥ ಸ್ಪಂದನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದನ್ನು ನಾಗರಿಕರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ನಾವು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇವೆ. 2 ಕೋಟಿ ನಾವು ಕೇಳಿದ್ದೇವೆ. ಹೋದ ಬಾರಿ ಏನು ಕೊಟ್ಟಿದ್ದು ಅದಕ್ಕಿಂತ ಜಾಸ್ತಿ ಕೊಡ್ತಾರೆ ಅಂತ ವಿಶ್ವಾಸ ನಮಗಿದೆ. 2 ಕೋಟಿ ಯಾವಾಗಲೂ ಸರ್ಕಾರ ಕೊಟ್ಟಿಲ್ಲ. 2 ಕೋಟಿ ಕೊಟ್ಟಿದ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಯಾವಾಗ ಅಂತ ಹೇಳಿದ್ರೆ ಆ ಫೀಲ್ಡನ್ನು ಈ ಫೀಲ್ಡಿಗೆ ಮೊದಲನೇ ಬಾರಿ ನಾವು ಹೋಗಿ ಮಾಡಬೇಕು ಅಂತ ಆದಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು. ಅದು ಆ ಫೀಲ್ಡನ್ನು ಡೆವಲಪ್ಮೆಂಟಿಗೋಸ್ಕರನೇ ಆ ಹಣವನ್ನು ಉಪಯೋಗ ಮಾಡಿಕೊಂಡಿತ್ತು. ಆದರೆ ವಿಜಯದಶಮಿ ಕಾರಣಕ್ಕೆ 1 ಕೋಟಿ ಕೊಟ್ಟಿದ್ದರು, ಆಮೇಲೆ 50 ಲಕ್ಷ ಕೊಟ್ಟಿದ್ದರು. ಹೋದ ಬಾರಿ 25 ಲಕ್ಷ ಕೊಟ್ಟಿದ್ದಾರೆ. ಈ ಬಾರಿ ಖಂಡಿತವಾಗಲೂ ಒಂದು ಸ್ವಲ್ಪ ನಮಗೆ ಒಳ್ಳೆ 1.5 ಕೋಟಿ ಮಹಾನಗರ ಪಾಲಿಕೆ ಬಡ್ಜೆಟ್ ಒಳಗಡೆ ಏನು ಅಲೋಕೇಶನ್ ಮಾಡ್ಕೊಂಡಿದೆ ಅದಾಗತ್ತೆ. ಹೋದ ಬಾರಿ ಖರ್ಚು ಮಾಡಿರೋದು 2.5 ಕೋಟಿ ನಮ್ಮದು. ಸೊ ಹಾಗಾಗಿ ಅದರ ಸರ್ಕಾರದ ಸಹಕಾರ ತಗೊಂಡು ನಾವು ಆ ಕಾರ್ಯವನ್ನು ಮಾಡ್ತೇವೆ ಯಾವಾಗಲೂ ಕೂಡ. ಹಾಗಾಗಿ 14 ದಿನ ಅಲ್ಲ 10 ದಿನ 14 ಸಮಿತಿಗಳ ಮೂಲಕ ಚಟುವಟಿಕೆ ನಡೆಯುತ್ತೆ. ಸಾವಿರಾರು ಜನ ಕಲಾವಿದರುಗಳು ಈ ಒಂದು ವೇದಿಕೆಯಲ್ಲಿ ಬಂದ್ಬಿಟ್ಟು ಹೋಗ್ತಾರೆ. ಹಾಗೆ ಈ ಬಾರಿ ಇನ್ನೊಂದಷ್ಟು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಯೋಚನೆ ನಡೆದಿದೆ, ಸಲಹೆಗಳನ್ನು ಕೊಟ್ಟಿದ್ದೇವೆ, ಅದನ್ನು ಈಗಾಗಲೇ ಕಾರ್ಯರೂಪಕ್ಕೆ ಬಂದಿದೆ. ಈ ಬಾರಿ ನಮ್ಮ ಶಿವಮೊಗ್ಗಕ್ಕೆ ಒಂದು ಹೆಮ್ಮೆ, ಗಮಕ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಂಥ ಒಂದು ಸಂದರ್ಭ. ಹಾಗಾಗಿ ಈ ಬಾರಿನೂ ಕೂಡ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಗಮಕ ದಸರನ್ನು ಕೂಡ ಯೋಚನೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಹಾಗೆಯೇ ಇನ್ನೊಂದು ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ದಸರಾ, ಅದನ್ನು ಈ ಬಾರಿ ಪೌರ ಕಾರ್ಮಿಕರು ಕೂಡ ನಮ್ಮ ಜೊತೆಗೆ ಒಂದು ವಿನಂತಿಯನ್ನು ಮಾಡಿದರು. ಯಾವಾಗಲೂ ನಮಗೆ, ಯಾಕೆಂದರೆ ಪೌರ ಕಾರ್ಮಿಕರು ಪ್ರತಿ ಹಬ್ಬಗಳಲ್ಲಿ ಅವರು ಬ್ಯುಸಿಯಾಗಿರ್ತಾರೆ.
ಯಾಕಂದರೆ ಇಡೀ ನಗರವನ್ನು ಸ್ವಚ್ಛ ಮಾಡಬೇಕು ಅಂತೇಳಿ. ಹಾಗಾಗಿ ಪೌರ ಕಾರ್ಮಿಕರಿಗೋಸ್ಕರ ಸ್ವಲ್ಪ ಆಲೋಚನೆ ಮಾಡಿ ಅಂತ ಹೇಳಿದರೆ ಅವರೊಂದು ಅದಕ್ಕೊಂದು ಯೋಚನೆಯನ್ನು ಮಾಡಿ ಹೇಗಿರಬೇಕು ಪೌರ ಕಾರ್ಮಿಕರ ದಸರಾ ಅಂತೇಳಿ ಅವರೊಂದು ವಿಷನ್ ಕೊಡ್ತಾ ಇದ್ದಾರೆ. ಅದನ್ನು ಇಟ್ಕೊಂಡು ನಾವು ಯೋಚನೆಯನ್ನು ಮಾಡ್ತೇವೆ. ಇನ್ನೊಂದು ಪತ್ರಿಕಾ ದಸರದ ಬಗ್ಗೆ ಒಂದು ಚರ್ಚೆ ನಡೆದಿದೆ. ಅದನ್ನು ಕೂಡ ಹೇಗೆ ಅದಕ್ಕೊಂದು ಕಲ್ಪನೆ ಇಟ್ಕೊಂಡು ಯೋಚನೆ ಮಾಡಬೇಕಾಗಿದೆ. ಆ ದಿಕ್ಕಲ್ಲಿ ಹೆಜ್ಜೆನ ಇಡುವಂಥ ಕೆಲಸ. ಈ ಬಾರಿ 3 ದಸರಾ ಇದಕ್ಕೆ ಅಡಿಷನ್ ಆಗ್ತಾಯಿದೆ. ಜ್ಞಾನ ದಸರಾ ಹೋದ ಬಾರಿಯಿಂದಲೇ ಅದಕ್ಕೆ ಅಡಿಷನ್ ಮಾಡಿದ್ದೇವೆ. ಈ ಬಾರಿನೂ ಕೂಡ ಜ್ಞಾನ ದಸರಾ ಅದನ್ನು ಮಾಡಬೇಕು ಅಂತ ಯೋಚನೆ ಆಗಿದೆ. ಅದನ್ನು ಎರಡು ಇನ್ ಡೀಟೈಲನ್ನು ನಂತರದಲ್ಲಿ ಒಟ್ಟು ಫೈನಲ್ ಆದಮೇಲೆ ಮೊನ್ನೆ ಕಮಿಷನರ್ ಅದ್ರ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ. ಹಾಗಾಗಿ ನನ್ನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಂಥ ಕಾರಣಕ್ಕೋಸ್ಕರ ಆಗಿರೋಂಥ ಸಂಗತಿನ ನಾಗರಿಕರಿಗೆ ನಿಮ್ಮ ಮೂಲಕ ತಿಳಿಸುವಂಥ ಕೆಲಸ ನಾನು ಮಾಡ್ತೇನೆ.